ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಖಾನ್ ಸಾರಿಂದ ತುಂಬ ಜನರ ಕತೆ ಬದಲಾಗಿದೆ. ಆದರೆ ಖಾನ್ ಸಾರ್ ಕತೆ ಬದಲಾಗಿದ್ದು ಇಬ್ಬರು ಪ್ರಾಣ ಸ್ನೇಹಿತರು ಬದ್ಧ ವೈರಿಗಳಾದಾಗ. ಇದೇನಪ್ಪ ಪ್ರಶಾಂತ್ ನೀಲ್ ಅವರು ಟ್ರೈಲರ್ ಕೊನೆಯಲ್ಲಿ ಈ ಥರ ಒಂದು ಸಸ್ಪೆನ್ಸ್ ಆಗಿರುವಂಥ ಒಂದು ಸೀನ್ನ ಈ ಥರ ಡೈಲಾಗ್ನ ತೋರಿಸಿ ತುಂಬ ಜನನ ಕನ್ಫ್ಯೂಸ್ ಮಾಡಿದ್ದಾರೆ. ತುಂಬ ಜನ ಇದು ಸಲಾರ್ ಸಿನಿಮಾವನ್ನ ಈ ಉಗ್ರಂ ಸಿನಿಮಾದ ರೀಮೇಕ್ ಅಂತಿದ್ರು. ಫಸ್ಟ್ನೇ ಟ್ರೈಲರ್ ಬಿಟ್ಟಾಗ ಕೂಡ ಅದೇ ಮಾತು ಕೂಡ ಕೇಳಿ ಬರ್ತಾಯಿತ್ತು. ಆದರೆ ಎರಡನೇ ಟ್ರೈಲರ್ ನಿನ್ನೆ ಬಿಟ್ಟಾಗ ಈ ಕೊನೆಯ ಸೀನ್ಗಳನ್ನು ಒಂದಿಷ್ಟು ದೃಶ್ಯಗಳನ್ನು ಕಂಡಾಗ ತುಂಬ ಜನರು ಕೂಡ ಇದು ಉಗ್ರಂ ಕಥೆ ಅಲ್ಲ, ಉಗ್ರಂ ಕಥೆ ಇದ್ದರೂ ಕೂಡ ಇದು ಒಂದು ಅಪ್ಡೇಟೆಡ್ ವರ್ಷನ್ ಕೂಡ ಅಂತ ಇರುವಂಥದ್ದು. ಸಿನಿಮಾದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕಾಣಿಸಿರುವಂಥದ್ದು ಕೂಡ ಒಂದು ಅಚ್ಚರಿ ವಿಷಯ. ಅವರ ಬ್ಯಾಕ್ ಸೈಡ್ ಫೋಟೋ ಅಂದರೆ ಈ ಬ್ಲೇಸರ್ ಹಾಕೊಂಡು ನಿಂತಿರ್ತಾರಲ್ಲ ಒಂದು ದೊಡ್ಡ ಅರಮನೆ ಒಳಗೆ, ಹಿಂದ್ಗಡೆ ಬ್ಯಾಕ್ ಸೈಡ್ ಫೋಟೋ ನೋಡಿದ್ಮೇಲೆ ತುಂಬ ಜನರು ಇವರು ರಾಕಿಂಗ್ ಸ್ಟಾರ್ ಯಶ್ ಅಂತ ತುಂಬ ಜನ ಅಂತ ಇದ್ದಾರೆ. ಆ ಟ್ರೈಲರ್ ನೋಡುವಾಗ ಒಂದು ಸಣ್ಣ ಜಲಕ್ನಲ್ಲಿ ತೋರಿಸ್ತಾರೆ ಆ ಪರ್ಸಿಯನ್ ಸುಲ್ತಾನ್ ಅಂತ. ಆಗ ರಾಕಿಂಗ್ ಸ್ಟಾರ್ ಯಶ್ ಅವರು ನಿಂತಿರುವಂಥ ಒಂದು ಹಿಂದ್ಗಡೆ ಅಂತ ಒಂದು ಫೋಟೋ ಕಾಣ್ತಿರುವಂಥದ್ದು. ಆ ಫೋಟೋದಲ್ಲಿ ನಿಂತಿರುವಂಥ ದೃಶ್ಯ ನೋಡಿದಾಗ ಇದು ರಾಕಿಂಗ್ ಸ್ಟಾರ್ ಯಶ್ ಅವರೇ ಅಂತ ಕಾಣಿಸಿರುವಂಥದ್ದು ನಮಗೆ ಕಾಣ್ತಿರುವಂಥದ್ದು. ಇದು ರಾಕಿಂಗ್ ಸ್ಟಾರ್ ಯಶ್ ಆಗಿದ್ದರಂತರೂ ಈ ಸಿನಿಮಾ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಜನ ಕೂಡ ಈ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಇರ್ತಾರೆ ಅಂತ ಈಗ ಕಳೆದ 1.5 ವರ್ಷದಿಂದ ಮಾತು ಕೇಳಿ ಬರ್ತಾಯಿತ್ತು. ಎಲ್ಲ ರೀತಿ ಇಲ್ಲಿ ತನಕ ಚಿತ್ರತಂಡ ಆಗಿರ್ಬೋದು, ಇಲ್ಲ ನಟ ಯಶ್ ಆಗಿರ್ಬೋದು, ಹಾಗೆ ಪ್ರಶಾಂತ್ ನೀಲ್ ಅವರು ಯಾರಿಗೂ ಕೂಡ ಈ ಸಿಲುವನ್ನು ಬಿಟ್ಟುಕೊಟ್ಟಿದ್ದಿಲ್ಲ. ಇನ್ನು ಟ್ರೈಲರ್ ಬಿಡುಗಡೆ ಆದರೂ ಕೂಡ ಯಶ್ ಅವರು ಈ ಬಗ್ಗೆ ಯಾವುದೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಆದರೆ ನಾವು ಅಂದ್ಕೊಳ್ಳೋ ಥರ ಏನಾಗಿದೆ ಅಂದರೆ ಈ ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತು ಈ ಪ್ರಶಾಂತ್ ನೀಲ್ ಅವರು ಹಾಗೆ ಪ್ರಭಾಸ್ ಅವರು ಹಾಗೂ ಎಲ್ಲ ಚಿತ್ರತಂಡ ಸೇರಿಕೊಂಡು ನಮ್ಮ ಕನ್ನಡಿಗರಿಗೆ ಅದು ಇಂಡಿಯಾಕ್ಕೆ ಫುಲ್ ಒಂದು ಬಿಗ್ ಸರ್ಪ್ರೈಸ್, ಒಂದು ಬಿಗ್ ಒಂದು ಅಪ್ಡೇಟನ್ನು ಕೊಡುವ ಸಲುವಾಗಿ ಯಶ್ ಅವರನ್ನು ಈ ಸಿನಿಮಾದಲ್ಲಿ ರಿವಾಲ್ವ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಸಿನಿಮಾ ರಿಲೀಸ್ ಆದಾಗ ಗೊತ್ತಾಗುವಂಥದ್ದು ಯಶ್ ಅವರು ಇದ್ದಾರೆ ಇಲ್ಲವ ಅಂತ. ಒಂದು ವೇಳೆ ಯಶ್ ಅವರು ಇದ್ದರೆ ಅಂದರೆ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಹಿಟ್ ಪಡೆದುಕೊಳ್ತೀವಿ. ಬೇರೆ ಬೇರೆ ಭಾಷೆಯ ಯಾವ ಸಿನಿಮಾಗಳು ಕೂಡ ಆ ಚಿತ್ರತಂಡಕ್ಕೆ ಬರಬೇಕಾದ್ರೆ ಒಂದು ಭಯ ಇಟ್ಕೊಂಡು ಬರುವಂತಾಗುತ್ತೆ. ಆದರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಇದ್ದರೆ ಮಾತ್ರ. ಒಟ್ಟಿನಲ್ಲಿ ಟ್ರೈಲರ್ ಮಾತ್ರ ಸಖತ್ತಾಗಿದೆ ಅಂದ್ಕೊಳ್ತೀನಿ. ಒಂದು ದೊಡ್ಡ ಬಿಗ್ ಬಜೆಟ್ನಲ್ಲಿ ಮಾಡಿದೆ ಅಂತ ಹೇಳ್ಬೋದು. ಆ ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ವರ್ಕ್ ಆಗಿರ್ಬೋದು,